ನಮಸ್ತೆ ಗಾಯ್ಸ್, ಇದು ನನ್ನ ಹೊಸ ಲಾಗ್ ಇದಾಗಿದೆ. ಇವತ್ತು ನಾವು BS4 ಲಾರಿಯನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಓನರು ಈ ಗಾಡಿಯನ್ನು ಕಳಿಸಿದ್ದಾರೆ. ಗಾಡಿ ಇಂಟೀರಿಯರ್ ಸಖತ್ತಾಗಿದೆ, ಹೊಸ ಗಾಡಿ ಬೇರೆ. ನೋಡ್ಬೇಕು ಏನು ಮಾಡಬೇಕು ಅಂತ. ಈಗ ನೀವೊಂದ್ಸರಿ ನೋಡಿ BS4 ಗಾಡಿ ತೋರಿಸ್ತೇನೆ ರೀ ಯಾವ ಥರ ಇದೆ ಅಂತ. ನೋಡಿ, ಹೊಸ ಗಾಡಿ ಲೋಡ್ ಫುಲ್ ಆಗಿದೆ. ಇನ್ನೇನೋ ಮೂವ್ ಮಾಡಬೇಕು. ಟೈರೆಲ್ಲ ನೋಡ್ಕೋತೀನಿ ರೀ. ಎಲ್ಲ ಟೈರಲ್ಲೆಲ್ಲ ಏರಿದೆ. ದಾರ ಮಾತ್ರ ಮಸ್ತಾಗಿ ಕಟ್ಟಿದ್ದಾರೆ, ಸಖತ್ತಾಗಿ ಕಟ್ಟಿದ್ದಾರೆ. ಓಕೆ, ಲೆಟ್ಸ್ ಸ್ಟಾರ್ಟ್ ರೈಟ್. ನೋಡಿ BS ಸ್ಟ್ಯಾಂಡು. ನಮ್ಮ ಶಿಷ್ಯ ಬೇರೆ ಇಲ್ಲಿ ಅವನೇ. ಶಿಷ್ಯ ನಾಷ್ಟ ಮಾಡ್ದೇನೋ. ಈಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನೋಡೋಣ ಬನ್ನಿ ಗಾಯ್ಸ್. ಏನಾದರೂ BS4 ಗಾಡಿ ಸ್ಟೈರಿಂಗೇ ಸೂಪರ್ ಆಗಿದೆ. ಬನ್ನಿ ಗೈಸ್, ಮೂವ್ ಮಾಡೋಣ ಗಾಡಿನ. ಶಿಷ್ಯ ಏನೋ ಮಾತಾಡಬೇಕು. ನೋಡಿ ಗೈಸ್, ಗಾಡಿ ಮಾತ್ರ ಫಸ್ಟ್ ಕ್ಲಾಸಾಗಿ ಹೋಗ್ತಾ ಇದೆ. ಏನು BS4 ಗಾಡಿ ಇದೆ. ಗಾಡಿ ನೋಡಿ ಏನು ಸಖತ್ತಾಗಿ ಹೋಗ್ತಾ ಇದೆ ಮಾತ್ರ. ಇನ್ನೇನು ಅನ್ಲೋಡಿಂಗ್ ಪಾಯಿಂಟು ಬಂದಿದ್ದೀವಿ ಗಾಯ್ಸ್. ಇನ್ನೊಂದು 5 ಮಿನಿಟ್ಸ್ ಅನ್ಲೋಡ್ ಆಗುತ್ತೆ ಗಾಡಿ. ರೋಡು ಕನ್ಫ್ಯೂಸ್ ಆಗಿಬಿಡ್ತದೆ. ಗಾಡಿ ಬೇರೆ ಫುಲ್ ಫಾಸ್ಟ್ ಇತ್ತಲ್ಲ, ಅದು ಏನು ಮಾಡೋಕ್ಕಾಗಲ್ಲ ಸರ್. ರೋಡೆಲ್ಲ ಕನ್ಫ್ಯೂಷನ್ ಆಗುತ್ತೆ. ನಮ್ಮಂತ ಅನ್ಲೋಡ್ ಪಾಯಿಂಟ್ ಇಲ್ಲಿ ಗೈಸ್. ಈಗ ಸಿಮೆಂಟ್ ಗಾಡಿ ಎಲ್ಲ ಅನ್ಲೋಡ್ ಮಾಡಿ ಬೇರೆ ಗಾಡಿ ಆದ ಹೇಳ್ತಾರೆ, ಅದಕ್ಕೆ ಹೋಗ್ಬೇಕು ಗೈಸ್ ಇವಾಗ. ಓಕೆ ಗಾಯ್ಸ್, ನನ್ನ ಈ ವ್ಲಾಗ್ಗೆ ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.